ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಕ್ಲಿಷ್ಟಕರವಾದ ದಿನ. ಮುಖ್ಯವಾದ ವಿಚಾರಗಳಿಗೆ ಬೇಕಾದ ಸಹಕಾರ ಸಿಗೋದಿಲ್ಲ. ಪ್ರೀತಿ ಪಾತ್ರರೊಂದಿಗೆ ನೋವು, ಮನಸ್ಸಿಗೆ ಸಾಕಷ್ಟು ವಿಚಾರದಲ್ಲಿ ಕಿರಿಕಿರಿ, ಯೋಗ, ಧ್ಯಾನ ಇತ್ಯಾದಿ ಮಾಡುವುದರ ಮೂಲಕ ನೆಮ್ಮದಿ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಅತ್ಯುತ್ತಮ ದಿನ. ಮನಸ್ಸಿಗೆ ನೆಮ್ಮದಿ, ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ದಾಂಪತ್ಯದಲ್ಲಿ ಹಾಗೂ ಮಿತ್ರತ್ವ ಸಂಬಂಧ ಚೆನ್ನಾಗಿ ಇರಲಿದೆ. ಅಂದುಕೊಂಡ ಬಹುತೇಕ ಕೆಲಸಗಳು ಪೂರ್ಣವಾಗುತ್ತವೆ. ಈ ದಿನ ಅನ್ಯರಿಂದ ನಿಮಗೆ ಬೇಕಾದ ಸಹಕಾರ ಸಿಗುತ್ತದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಉತ್ತಮ ಫಲ ಇರುತ್ತದೆ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸು, ನೆಮ್ಮದಿ, ಗೌರವ ಪ್ರಾಪ್ತಿಯಾಗುತ್ತದೆ. ಸಂಸಾರ ತಾಪತ್ರಯ ಇತ್ಯಾದಿ ಸಮಸ್ಯೆ ಕೂಡ, ಕುಟುಂಬದ ವ್ಯಾಜ್ಯ ಇತ್ಯಾದಿ ಬಗೆಹರಿಯುತ್ತದೆ. ಅನಿರೀಕ್ಷಿತ ಧನಾಗಮನ ಇದೆ. ಕಟಕ ರಾಶಿ. ಕಟಕ ರಾಶಿಯವರಿಗೆ ದಿನ ಸ್ವಲ್ಪ ಕ್ಲಿಷ್ಟಕರವಾದ ದಿನ. ದಾಂಪತ್ಯ ಜೀವನ, ಪ್ರೇಮ ಇತ್ಯಾದಿ ವಿಚಾರದಲ್ಲಿ ಜಾಸ್ತಿ ಕಿರಿಕಿರಿ, ಸಮಸ್ಯೆ, ಹಿಂದೆ ಇದ್ದ ಸಮಸ್ಯೆಗಳು ಬಗೆಹರಿಯುತ್ತವೆ. ಸಂಸಾರ, ಪ್ರೀತಿ, ಪ್ರೇಮ ಇತ್ಯಾದಿ ವಿಚಾರದಲ್ಲಿ ಸಾಕಷ್ಟು ಗಮನ ಹರಿಸಿ. ಸಮಸ್ಯೆಗಳಿಗೆ ಕೊರಗದೆ ಮುನ್ನಡೆದರೆ ಕಠಿಣ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುತ್ತವೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಕ್ಲಿಷ್ಟಕರವಾದಂತಹ ದಿನ. ವ್ಯಾಪಾರ, ವ್ಯವಹಾರ, ಕುಟುಂಬ ಸಂಬಂಧಗಳಿಂದ ಅನೇಕ ವಿಚಾರದಲ್ಲಿ ಒತ್ತಡ, ಇತರ ಸಮಸ್ಯೆಗಳು ಕಾಡಬಹುದು. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ನಷ್ಟ ಆಗುವ ಸಾಧ್ಯತೆಗಳಿವೆ. ಮುಖ್ಯ ನಿರ್ಧಾರ ಕೈಗೊಳ್ಳೋದು ಬೇಡ. ಮೀಟಿಂಗ್, ಇತರ ಕೆಲಸಗಳು ಮುಖ್ಯ ನಿರ್ಣಯ ತೆಗೆದುಕೊಳ್ಳದೇ ಇರೋದು ಉತ್ತಮ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಎಲ್ಲಾ ವಿಚಾರದಲ್ಲಿ ಯಶಸ್ಸು ಸಿಗುತ್ತದೆ. ಸಹೋದರರಿಂದ ಹೆಚ್ಚಿನ ನೆಮ್ಮದಿ, ಗೌರವ ಪ್ರಾಪ್ತಿಯಾಗುತ್ತದೆ. ಸಂಸಾರ ತಾಪತ್ರಯ ಇತ್ಯಾದಿ ಸಮಸ್ಯೆ ಪರಿಹಾರವಾಗಲಿದೆ. ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಮುತುವರ್ಜಿ ವಹಿಸಿದರೆ ನಷ್ಟ ತಪ್ಪಿಸಬಹುದು. ತುಲಾ ರಾಶಿ. ಈ ದಿನ ವಿಚಾರಗಳಿಗೆ ಅಧಿಕ ಮಹತ್ವ ನೀಡಬೇಕಾಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಕ್ಲಿಷ್ಟಕರವಾದ ದಿನ. ಅನಿರೀಕ್ಷಿತ ಧನವ್ಯಯ, ವ್ಯಾಪಾರ ಮತ್ತು ವ್ಯವಹಾರ ಹಾಗೂ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಯೋಚಿಸಬೇಕಾದ ಪರಿಸ್ಥಿತಿ. ಹಳೆಯ ಕಿರಿಕಿರಿ, ಮಾನಸಿಕ ಸಮಸ್ಯೆ ಎಲ್ಲವೂ ಕೂಡ ಪರಿಹಾರವಾಗುತ್ತದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿನ ಬಹಳ ಅತ್ಯುತ್ತಮವಾಗಿದೆ. ಈ ಹಿಂದೆ ಇದ್ದ ಅನೇಕ ಸಮಸ್ಯೆ, ಗೊಂದಲ ಎಲ್ಲವೂ ಪರಿಹಾರವಾಗಲಿದೆ. ಹೊಸ ಮಿತ್ರರಿಂದ ಸಂತಸದ ದಿನ ಕಳೆಯಲಿದ್ದೀರಿ. ಈ ದಿನ ಬಹಳ ಸಂತೋಷ, ನೆಮ್ಮದಿ ಪ್ರಾಪ್ತಿ. ಹಬ್ಬದ ಸಮಯವಾದ್ದರಿಂದ ಅನಿರೀಕ್ಷಿತ ವ್ಯಕ್ತಿಗಳ ಆಗಮನ ಮನಸ್ಸಿಗೆ ಖುಷಿ ನೀಡುತ್ತದೆ. ಧನುಸ್ ರಾಶಿ. ಧನುಸ್ ರಾಶಿಯವರಿಗೆ ದಿನ ಕ್ಲಿಷ್ಟಕರವಾಗಿದೆ. ಮುಖ್ಯ ವಿಚಾರಗಳ ನಿರ್ಣಯ ತೆಗೆದುಕೊಳ್ಳೋದು ಬೇಡ. ಕೆಲವು ಮಿತ್ರರಿಂದ ಸಂಬಂಧ ಹಾಳಾಗಿ ವೈಮನಸ್ಸು ಆಗಬಹುದು. ವ್ಯಾಪಾರ, ವ್ಯವಹಾರ, ಪ್ರೀತಿ ಸಂಬಂಧದಲ್ಲಿ ಜಗಳ, ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ. ಆದಷ್ಟು ಜಾಗರೂಕತೆಯಿಂದ ಈ ದಿನ ಇರಬೇಕು. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅತ್ಯುತ್ತಮವಾಗಿದೆ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಬುದ್ಧಿಶಕ್ತಿ ಅತ್ಯಂತ ಚುರುಕಾಗಿರುತ್ತದೆ. ಧನಾಗಮನ ಕೂಡ ಇರುತ್ತದೆ. ಕೆಲಸ ಕಾರ್ಯಗಳು ಎಲ್ಲವೂ ಸರಾಗವಾಗಿ ಜರುಗುತ್ತವೆ. ಹಳೆಯ ವೈಮನಸ್ಸು ಎಲ್ಲವೂ ದೂರವಾಗಿ ನೆಮ್ಮದಿ ಬರುತ್ತದೆ. ದಾಂಪತ್ಯ, ಸ್ನೇಹ ಸಂಬಂಧಗಳು ಇಂದು ಬಹಳ ಚೆನ್ನಾಗಿರುತ್ತವೆ. ಮಿತ್ರರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಕುಂಭರಾಶಿ. ಕುಂಭರಾಶಿಯವರಿಗೆ ದಿನ ಕಾರ್ಯಕ್ಷೇತ್ರದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತದೆ. ಆಪ್ತರ ಸಹಕಾರ ಸಿಗಲಿದ್ದು ಭಾಗ್ಯೋದಯವಾಗಲಿದೆ. ಅನಗತ್ಯ ವೈಮನಸ್ಸುಗಳು ಉಂಟಾಗಿ ಕುಟುಂಬ, ಸ್ನೇಹಿತರಿಂದ ಅನಗತ್ಯ ಮಾನಸಿಕ ಹಿಂಸೆ ಆಗುತ್ತದೆ. ಹೀಗಾಗಿ ವ್ಯಾಪಾರ, ವ್ಯವಹಾರ ಎಲ್ಲ ವಿಚಾರದಲ್ಲಿ ಆದಷ್ಟು ಜಾಗರೂಕತೆ ವಹಿಸಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ದಿನ ಬಹಳ ಉತ್ತಮ ಫಲ. ಮನಸ್ಸಿಗೆ ಸಾಕಷ್ಟು ಗೊಂದಲಗಳು ದೂರವಾಗುತ್ತವೆ. ಈ ದಿನ ಮೀನರಾಶಿಗೆ ಭಾಗ್ಯೋದಯ. ಹಿರಿಯರ ಆಶೀರ್ವಾದ ಬಹಳ ಮುಖ್ಯ. ಯಾವುದೇ ಮುಖ್ಯ ನಿರ್ಧಾರ ಕೈಗೊಳ್ಳೋದು ಬೇಡ. ವ್ಯಾಪಾರ, ವ್ಯವಹಾರ, ಮಾತುಕತೆಯಲ್ಲಿ ತುಂಬಾ ಜಾಗರೂಕತೆಯಿಂದ ವಿವೇಕಯುತವಾಗಿ ವ್ಯವಹರಿಸಬೇಕು. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.